ಕನ್ನಡ ಚಿತ್ರರಂಗದಲ್ಲಿ ಮ್ಯೂಸಿಕ್ ಅಂತ ಬರೋದಾದರೆ ಅಲ್ಲಿ ಸಾಧು ಕೋಕಿಲ್ ಅವರ ಕುಟುಂಬದ ಕೊಡುಗೆ ತುಂಬ ದೊಡ್ಡದು. ಸಾಧು ಅವರು ಸಾಕಷ್ಟು ಹಿಟ್ ಸಾಂಗ್ಗಳನ್ನು, ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಈಗ ಅವರ ಅಣ್ಣನ ಮಗ ಲಯ ಅವರ ಪುತ್ರ ಮ್ಯಾಥ್ಯೂಸ್ ಮನೋರು ಕೂಡ ಸಾಕಷ್ಟು ಹಿಟ್ ಸಾಂಗ್ಗಳ ಜೊತೆ ಬಂದಿದ್ದಾರೆ. ಮೊನ್ನೆ ಅಷ್ಟೇ ಇತ್ತೀಚೆಗೆ ಹಾಯಾಗಿದೆ ಎದೆಯೊಳಗೆ ಸಾಂಗ್ ಕೇಳಿರ್ಬೋದು. ಈಗ ಸಾಂಗ್ ಜೊತೆಗೆ ಮ್ಯೂಸಿಕ್ ಜೊತೆಗೆ ಈಗ ನಟನೆಯಲ್ಲೂ ಕೂಡ ತಮ್ಮ ಛಾಪನ್ನು ಮೂಡ್ಸೋಕೆ ಬರ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಮ್ಯಾಥ್ಯೂಸ್ ಮನೋರು ಇದ್ದಾರೆ. ಸೊ ಅವರ ಒಂದು ಸಿನಿಮಾ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ತಾವಣ. ಸರ್ ನಮಸ್ತೆ. ಮೊದಲೇ ಹೇಳಿದಾಗೆ ಸಾಧು ಸರ್ ಮ್ಯೂಸಿಕ್ ಫೀಲ್ಡಲ್ಲಾಗಲಿ ಅಥವಾ ನಟನೆ ಆಗಲಿ ತುಂಬ ದೊಡ್ಡ ಹೆಸರು ಮಾಡಿದವರು. ಸೊ ಅವರ ಜೊತೆಗೆ ನಿಮ್ಮ ಸಾಥ್ ಕೂಡ ತುಂಬ ದೊಡ್ಡದಿದೆ. 200ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅರೇಂಜರ್ ಆಗಿ, ಪ್ರೋಗ್ರಾಮರ್ ಆಗಿ ಕೆಲಸ ಮಾಡಿದ್ರಿ. ಸೊ ಈ ಜರ್ನಿ ಹೇಗಿತ್ತಂತ? ತುಂಬ ತುಂಬ ಬ್ಯೂಟಿಫುಲ್ ಜರ್ನಿ ಇದು. ನಾಟ್ ಓನ್ಲಿ ಸಾಧು ಅಂತಲ್ಲ, ತುಂಬ ರೆಪ್ಯೂಟೆಡ್ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಅರೇಂಜರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಏನಂದರೆ ಆ ಆ ಒಂದು ಫೀಲ್ಡೇ ಬೇರೆ. ನಾವು ಬೇರೆ ಇವಾಗ ಸಾಂಗ್ಸ್ ಕೇಳ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಕೇಳ್ತಾರೆ. ಸೊ ನಾವು ಅದರಿಂದ ಕೆಲಸ ಮಾಡೋರು. ಸೊ ನಾವು ತುಂಬ ಇಂಪಾರ್ಟೆಂಟ್ ಆಗ್ತೀವಿ ಅವ್ರಿಗೆ. ನಿಮ್ಮ ಒಂದು ಮ್ಯೂಸಿಕ್ ಜರ್ನಿನಲ್ಲಿ ಸಾಧು ಸರ್ ಕೊಟ್ಟಂಥ ಸಾಥ್? ತುಂಬ ತುಂಬ ಸಪೋರ್ಟಿವ್ ಆಗಿದ್ದಿದ್ದಾರೆ. ಸಾಧು ಅವರಾಗ್ಬೋದು, ಇಲ್ಲ ನಮ್ಮ ತಂದೆಯವರಾಗ್ಬೋದು, ತುಂಬ ಸಪೋರ್ಟಿವ್ ಆಗೇ ಇದ್ದರು. ಸೊ ಏನಾಗತ್ತಂದರೆ ಒಂದು ಸರ್ಟನ್ ಪೀರಿಯಡ್ ಬಂದಾಗ, ಇವಾಗ ನಾವು ಇಂಡಿವಿಜುವಲ್ ಆಗಿ ನಾವೇನೋ ಮಾಡಬೇಕು ಅಂತ ಅಂದಾಗಲ್ಲ ಅವ್ರು ತುಂಬ ಸಪೋರ್ಟಿವ್ ಆಗಿ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಸಿನಿಮಾಗಳಿಗೆ ನಾನು ತುಂಬ ಹೆಚ್ಚಾಗಿ ಕೆಲಸ ಮಾಡಿದ್ದೀನಿ. ಅದು ಯಾವ ಸಿನಿಮಾ ಅಂತಲೂ ನಮ್ಗೆ ಗೊತ್ತಾಗಲ್ಲ, ಆ ಸ್ಪೀಡಲ್ಲಿ ಕೆಲಸ ಮಾಡಿದ್ದೀವಿ ನಾವು. ಕಲಾಸಿಪಳ್ಳಿ ಆಗಲಿ, ಶಾಸ್ತ್ರಿ ಆಗಲಿ, ಈ ಥರದೊಂದು ಸಿನಿಮಾಗಳ ಟೈಮಲ್ಲೂ ಕೂಡ ನೀವು ಜೊತೆಯಾಗಿ ನಿಂತಿದ್ರಿ ಅಂತ. ಸೊ ಆಗಿನ ಒಂದು ಜಮಾನ ಅಂದರೆ ದರ್ಶನ್ ಅವರು ಬಂದಂಥ ಸಾಗೆ ಬೇರೆ ಆ ಟೈಮಲ್ಲಿ. ಸೊ ಮ್ಯೂಸಿಕಲ್ಲೂ ಕೂಡ ಆ ಸಿನಿಮಾದ ಸಾಂಗ್ಗಳಲ್ಲಿ ಬೇರೆ ಮಟ್ಟದ್ದೇ ತೊಗೊಂಡೋಗಿತ್ತು ಮಾರ್ಕೆಟಲ್ಲಿ. ಸೊ ಆ ನೆನಪುಗಳೇನಾದರೂ ಹೇಳೋದಾದ್ರೆ? ಇಲ್ಲ, 100% ನೆನಪಿದೆ. ತುಂಬ ಅವಾಗೆಲ್ಲ ಲೈವ್ ಜಾಸ್ತಿ ನಡೆಯೋದು. ಇವಾಗ ಲೈವ್ ರೆಕಾರ್ಡಿಂಗ್ಸಿಗೆ ಜಾಸ್ತಿ ಯಾರೂ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಸೊ ಮುಂಚೆ ಎಲ್ಲ ಕಂಪ್ಲೀಟ್ಲಿ ಲೈವ್ ನಡೆಯೋದು. ನಾವು 40-50 ಜನ ಕಲಾವಿದರು ಒಟ್ಟಿಗೆ ನುಡಿಸ್ತಾ ಇದ್ವಿ. ಸೊ ಇಟ್ಸ್ ನಾಟ್ ಅಬೌಟ್ ದರ್ಶನ್ ಸರ್ನ ನಾವು ಹೆಂಗೆ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಕೆಲಸ ಮಾಡಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ಅಪ್ ಟು ಅನಾಥರು ತುಂಬ ದೊಡ್ಡ ಸಿನಿಮಾ. ಅವಾಗ ಬೇರೆ ಏನಿಲ್ಲ, ಇವರು ರೆಕಾರ್ಡಿಂಗ್ ಅಂದರೆ ನಾವು ಡೇ ಆ್ಯಂಡ್ ನೈಟ್ ಕೆಲಸ. ಅದು ನಾವು ಕೇರೆ ಮಾಡ್ತಾ ಇರಲಿಲ್ಲ. ಬೇರೆ ಯಾವುದೇ ಕೆಲಸ ಇದ್ರೂ ಎತ್ತಾಕ್ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ವಿ. ಬಟ್ ಸಾಧು ಅವ್ರಿಗೆ ತುಂಬ ಕೆಲಸ ಮಾಡಿದ್ದೀವಿ ನಾವು. ಸಾಧು ಸರ್ ಜೊತೆ ವರ್ಕ್ ಮಾಡಿದಂಥ ಸಿನಿಮಾಗಳು ಯಾವುದು? ಹಿಂಗೆ ಹೇಳ್ಬೋದು, ತುಂಬ ಸಿನಿಮಾ ಇದೆ. ಫಾರ್ ಎಕ್ಸಾಂಪಲ್ ಸುಂಟ್ರಗಾಳಿ, ಟೋನಿ, ಆ ಥರ ಸುಮಾರು ಸಿನಿಮಾಗಳಿದೆ. ಅವ್ರು ಮ್ಯೂಸಿಕ್ ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ ಒಂದು 2007-8 ಪೀರಿಯಡಿಂದ ಆಲ್ಮೋಸ್ಟ್ ಅವ್ರು ಯಾವ್ಯಾವ್ದು ಮಾಡ್ಕೊಂಬಂದ್ರು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ. ಇನ್ನು ತಂದೆ ಲಯ ಅವರು, ಈ ಕಡೆ ಚಿಕ್ಕಪ್ಪ ಸಾಧು ಅವರು, ಇಬ್ಬರದ್ದು ಹೆಸರು ತುಂಬ ದೊಡ್ಡದು. ಸೊ ಅವರ ಒಂದು ಬೆಳವಣಿಗೆ ನಿಮಗೆ ಅನ್ನಿಸ್ತಾ, ನಾನು ಇಂಡಸ್ಟ್ರಿಗೆ ಬರಬೇಕು, ಸಿನಿಮಾ ಆಗಲಿ ಅಥವಾ ಆ ಸಿನಿಮಾ ಅಂದರೆ ಮ್ಯೂಸಿಕ್ ಆಗಲಿ ಅಥವಾ ನಟನೆ ಆಗಲಿ ಎರಡರಲ್ಲೂ ಕೂಡ ನಾನು ನಿಂತ್ಕೋಬೇಕು ಅಂತ? ನಾವು ಅಂದರೆ ನನ್ನ ಕೆರಿಯರ್ ನಾನು ಸ್ಟಾರ್ಟ್ ಮಾಡಿದ್ದು ಆರ್ಕೆಸ್ಟ್ರಾ ಲೈಫಲ್ಲಿ. ಸೊ ನಾನು ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ಬೇರೆನೋ ಮಾಡಿಬಿಡ್ತೀನಿ ಅಂತೆಲ್ಲ ಅಂದ್ಕೊಂಡಿರಲಿಲ್ಲ. ಸೊ ನನ್ನ ಸ್ಕೂಲ್ ಡೇಸಿಂದನೂ ನಾನು ತುಂಬ ಫೋಕಸ್ಡ್ ಆಗಿದ್ದಿದ್ದೆ ಮ್ಯೂಸಿಕ್ ಮೇಲೆ. ಸೊ ಎಜುಕೇಷನ್ನೆಲ್ಲ ನಾವು ತೆಗೆದು ಸೈಡ್ಗೆ ಇಟ್ಬಿಟ್ಟು, ಇಲ್ಲ ನಮ್ಮ ಲೈಫ್ ಇದೆ, ಮ್ಯೂಸಿಕ್ ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ ಅಂತ ಅವತ್ತೇ ಫಿಕ್ಸ್ ಆಗಿಬಿಟ್ವಿ. ಅಂದರೆ ಇವ್ರುಗಳು ಮ್ಯೂಸಿಕ್ ಮಾಡ್ತಾ ಬಂದಿದ್ದಂಥ ಸೀಸನೆಲ್ಲ ಹೇಗಿತ್ತು ಅಂದರೆ ತುಂಬ ಆರ್ಗ್ಯಾನಿಕ್ ಸೌಂಡ್ ಇತ್ತು. ಯಾವುದೇ ಕೇಳಿದ್ರು ಲೈವ್. 40 ಜನ 50 ಜನ ವೈಲನಿಸ್ಟ್ಗಳು ಪ್ಲೇ ಮಾಡೋರು, 15-20 ಜನ ಕೋರಸ್ ಆಡೋರು. ನಾವು ಆ ಸೀಸನೆಲ್ಲ ನಾವು ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ. ಇನ್ಫ್ಯಾಕ್ಟ್ ನಾನು ಸ್ಕೂಲ್ ಮುಗಿಸ್ಕೊಂಡು ನನ್ನ ಯೂನಿಫಾರ್ಮಲ್ಲೇ ನಾನು ಬಂದು ಹನುಮನ್ ನಗರಲ್ಲಿ ಅರವಿಂದ್ ಸ್ಟುಡಿಯೋ ಅಂತ ಇದೆ, ತುಂಬ ಫೇಮಸ್ ಅದು. ಆ ಸ್ಟುಡಿಯೋದಲ್ಲಿ ನನ್ನ ಯೂನಿಫಾರ್ಮ್, ನನ್ನ ಬ್ಯಾಗ್ ಸೈಡಿಗೆ ಇಟ್ಬಿಟ್ಟು ಹೆಡ್ಫೋನ್ಸ್ ಹಾಕ್ಕೊಂಡು ನಾನು ರೆಕಾರ್ಡಿಂಗ್ ಪ್ಲೇ ಮಾಡ್ತಿದ್ದೆ. ಅಟ್ ದ ಏಜ್ ಆಫ್ 11-12. ಅಂದರೆ ನಮ್ಮ ಬೇರೇನೂ ಗೊತ್ತಿಲ್ಲ, ಹೆಡ್ಫೋನ್ಸೇ ನನ್ನ ತಲೆಗೆ ಕೂರ್ತಾ ಇರಲಿಲ್ಲ. ಆ ಏಜಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ.